ಇವತ್ ಮುಂಜಾನೆ ಬೂಸ್ರ್ ಮಾರ್ಲೆ ಬ್ರೇಸ್ ತೊಳ್ಕೊಂಡ ಕಾಲೇಜ್ ಹೋಗ್ತೀನಿ ಅಂತ ಮನ್ಯಾಗ ಸುಳ್ಳು ಹೇಳಿ ಬಿಜಾಪುರಕ್ಕೆ ಬಂದ ಒಟ್ಟ ಮಂದಿ ಹಂಡಮಾಲಿ ಮಾಡಿ ಹರಿಲಾರ ಸೂಡ್ ಕಟ್ಟು ಕೆಲಸ ಮಾಡ್ಕೊಂಡ್ ತಿರ್ಗಾಡತ್ತೀನಿ. ಇಶಾ 30 ರೂಪಾಯಿ ಇರಲಿಲ್ಲ ಅಂದ್ರೆ 3 ಗಾಲಿ ಆಟೋನ್ಯಾಗ ಮಹಾರಾಜರ ತರ ಫೀಲ್ ತಗೊಂಡ್ ಬಂದ 1 kg ಮಹಾರಾಣಿನ ಪಾರ್ಸಲ್ ಕಟ್ಕೊಂಡ ಇಷ್ಟು ದೊಡ್ಡ ಬ್ಯಾಗ್ನಾಗ ಇಟ್ಟು ಸಣ್ಣ ಸಾಮಾನ್ ಅನ್ಬೇಡ್ರಿ ಇಷ್ಟಕ್ಕೆ 2000 ಉದ್ದು ಊಟ ಬಡದಾರ. ಅಲ್ಲಿ ಸೀದಾ ಗಾಂಧಿ ಚೌಕಕ್ಕೆ ಬಂದ್ ಕ್ಯಾಪ್ ತಗೊಳಕ್ ರೊಕ್ಕ ಇದ್ದಿದ್ದಿಲ್ಲ ಆದ್ರೂ ಒಂದ್ 4-5 ಅರ್ಬಿ ಅಂಗಡಿನ ಕೊಂಡು ತಗೊಂಡ್ವಿ. ಇಷ್ಟ ಆಟೋ ಇದ್ರು ನಡ್ಕೋತಾ ಹೊಂಟಿವಿ ಅಂದ್ರೆ ಇನ್ನೊಬ್ರಿಗೆ ಭಾರ ಆಗ್ಬಾರ್ದು ಒಳ್ಳೆ ಗುಣ ಅನ್ಕೊಳಕ್ ಹೋಗ್ಬೇಡ್ರಿ ರೊಕ್ಕ ಕೊಡ್ಬೇಕಾಕೈತೆ ಅಂತ ಹೊಂಟಿವಿ. ಅಲ್ಲಿ ಬಂದ್ ಸುಮ್ಮಿದ್ ಎಗ್ರೈಸ್ ಮೇಲೆ ಸಾಮಾನ್ಕಾಯಿ ಬೀಜ ಒತ್ಲೆ ಹಿಂಡಿ ನೀರ್ ತೆಗೆದು ಸುಮ್ಮಿದ್ ಎಗ್ರೈಸ್ ಜೊತೆ ಉಳ್ಳಾಗಡ್ಡಿ ಮಲಗಿಸಿ ತಿರುವಾಡಿ ಬಡದ್ ಬೀಜ ಹೆಚ್ಚಿಗೆ ತಿಂದ್ ಬಿಟ್ವಿ. ಅಲ್ಲಿನ ಕರೆಕ್ಟ್ ಟೈಮಿಗೆ ನಮ್ಮ ಹುಲಿ ಅವ್ರು ವಿಮಾನ ತಗೊಂಡ್ ಬಂದ್ಬಿಟ್ಟಾನ. ನಾವು ಟ್ರೈನ್ ಒಳಗ ಸೀದಾ ಫ್ಲೈಟ್ ಒಳಗ ಆಧಾರ್ ಕಾರ್ಡ್ ತೋರಿಸಿ ಎಲ್ಲಿಲೇ ಬೈತೀನಿ ನ್ಯಾಲಿ ಕ್ಯಾಂಪ್ ಆಗೈತಿಲ್ಲ ಅಂತ ನೋಡ್ಕೊಳತ್ತಿದೆ. ಜೀವನಾನೇ ಹರಿದ್ ಸುಟ್ಟು ಕರಿ ಲಡ್ ಆಗೈತಿ ನಲ್ಗೆ ನಾನು ಸಾಮಾನ್ ನೋಡ್ತೀನಿ ನಡೆ ಅಂತೇಳಿ ಕಂಡ್ಯಾಳ ಹೊಲ್ಸೊಲ್ಸ್ ಬೈದ್ ಕಳ್ಸಿಬಿಡ್ತು. ಅಷ್ಟ ನಮ್ಮ ಹುಲ್ಗಳು ಎಲ್ಲಾರು ಬಂದ್ಬಿಟ್ರು. ಎಲ್ಲಾರು ಕಿತ್ಗುಡ್ಡೆ ಹಾಕಕ್ ಏನೋ ಕೆಲಸ ಇರಲ್ಲ ಅದಕ್ಕೆ ಎಲ್ಲಾರು ಹೊರಗಡೆ ಹೊಂಟಿವಿ. ನಮ್ಮ ಮಕ್ಕಳಂತೂ ಒಂದೇ ಜೊತೆ ಹುಳ ಇದ್ದಂಗೆ ಕಾಣಿಸಂಗಿಲ್ಲ ಅದಕ್ಕೆ ಸುಮ್ಮಿದ್ ರೋಡ್ ಬಿಟ್ಟ ಇದ್ರ ಮ್ಯಾಗಿಂದ ಹೋಗು ತಿಂಡಿ ತನಕ ಮಾಡ್ಕೊಂಡ ಮಕ್ಕಕ್ ಪೋನ್ಸ್ ಪೌಡರ್ ಸಿಡಿಸ್ಕೊಂಡ್ ನೀರ್ ಗುದ್ದಿ ನೆಲ ತೆಗತಾರ ನೋಡ್ರಿ. ಇಲ್ಲಿ ರೀಲ್ಸ್ ಮಾಡಕಂತೇಳಿ ಎಂತ ಕಂಟ್ಯಾ ಕರ್ಕೊಂಡ್ ಬಂದ್ಬಿಟ್ಟಾರ. ಹಳ್ಳಿ ಬಂದೇ ಗೊತ್ತಿಲ್ಲ ನಾ ಬೈ ಹಳ್ಳಿ ಬಂದೇವು ಬಟ್ ಆದ್ರ ಹಳ್ಳಿ ಎಲ್ಲಾ ಸಿಟಿನೂ ಇದ್ದಂಗ ಹೇಳೋದ್ ಕೇಳ್ರಿ. ಹಂಗ ಹಳದಾಗ ರೀಲ್ಸ್ ಮಾಡೋದ್ಬಿಟ್ಟು ಉಳ್ದು ಸಾಬ್ರಿ ಎಲ್ಲಾ ಮಾಡಿ ಹೋಗಾಗ ನಡು ನೀರಾಗ ಫ್ಲೈಟ್ ಸಿಕ್ಕೊಂಡ್ಬಿಟ್ಟೈತಿ. ಒದ್ದಾಡಿ ತಿನ್ಕಾಡಿ ಗಾಡಿ ಮ್ಯಾಗ ನಾವು ಕುಂತ ಹೋಗ್ಬೇಕಂತ ಗಾಡಿ ತಂದಿದ್ವಿ ಅದ್ರ ಗಾಡಿನ ನಮ್ಮ ಕುರ್ಸ್ಕೊಂಡ್ ಹೊಂಟ್ ಬಿಟ್ಟಿವಿ. ಇಂತ ದೊಡ್ಡ ದೊಡ್ಡ ಸಾಧನೆ ಮಾಡಿ ತಂದಿದ್ವಿ. ಅದಕ್ಕೆ ಈಗ ರೀಸೆಂಟ್ ಬ್ರೇಕಪ್ ಆಗಿದ್ದು ಒಂದು ಕೋಳಿ ಬಾರ್ನ ಕುಡ್ಕೊಂತ ಕುಂತಿತ್ತು. ಅದು ಮಜಾಕ್ ಸಾಯ್ತಿ ನಂದಿತ್ತು. ಅದನ್ನ ನಾವು ಸೀರಿಯಸ್ ತಿಳ್ಕೊಂಡ ಡಿಪ್ರೆಷನ್ ಒಳಗಿದ್ದು ಕೋಳಿ ಆತ್ಮಕ್ ಶಾಂತಿ ಕೊಡ್ಸಿದ್ವಿ.